बीजापुर में अमानुल्लाह आयुर्वेदिक एंड यूनानी हेल्थ केयर की जानिब से हर महीने की 19 तारीख को आपके हर तरह की बीमारी का इलाज जैसे हार्ट, किडनी, बीपी, शुगर, कैंसर, फंगल और हेयर फॉल जैसे हर बीमारी का इलाज किया जाएगा। इलाज तिब्बे नबी के ज़रिए किया जाएगा विथ नो कंसल्टेंट फीस। इस महीने 19 जनवरी को आप एक बार विजिट करके अपने हर बीमारी का इलाज पा सकते हैं। एड्रेस मन्नत पैलेस, एपीजे अब्दुल कलाम रोड यानी नई रोड नियर नायरा पेट्रोल पंप अपोजिट मुश्ताक होटल बीजापुर। यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಫೆಬ್ರವರಿ 2, 2006 200 ಅತ್ಯಂತ ಹಿಂದುಳಿದ ಜಿಲ್ಲೆಗಳಿಗೆ ಇದನ್ನ ಯೋಜನೆಯನ್ನ ಜಾರಿಗೊಳಿಸಿದೆ. ತದನಂತರ 200 ಜಿಲ್ಲೆಗಳಷ್ಟೇ ಅಲ್ಲ, ಇಡೀ ಭಾರತ ದೇಶದ ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೂ ಎಲ್ಲಾ ಜಿಲ್ಲೆಗಳಿಗೂ ಲಾಭ ಆಗಬೇಕು ಅಂತ ಹೇಳಿ ಇದನ್ನ ಜಾರಿಗೊಳಿಸಿ ರಾಷ್ಟ್ರ ವ್ಯಾಪ್ತಿ ಯೋಜನೆಯನ್ನ ಜಾರಿಗೊಳಿಸಿ ಇದು ಜನರಿಗೆ ಒಂದು ಸಂವಿಧಾನಾತ್ಮಕವಾದ ಹಕ್ಕನ್ನ, ಕಾನ್ಸ್ಟಿಟ್ಯೂಷನಲ್ ರೈಟ್ ಟು ವರ್ಕ್ ಅಂತ ಹೇಳಿ ಅವ್ರಿಗೆ ಕೆಲಸದ ಸಲುವಾಗಿ ಒಂದು ಹಕ್ಕನ್ನ ಕೊಟ್ಟರು. ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿ ರೈಟ್ ಬೇಸ್ಡ್ ಮತ್ತು ರೈಟ್ ವರ್ಕ್ ಇದೆಲ್ಲವನ್ನ ಕೂಡ ಗ್ರಾಮ ಪಂಚಾಯಿತಿಗಳಿಗೆ ತಮ್ಮ ಗ್ರಾಮ ಸಭೆಯಲ್ಲಿ ತಮ್ಮ ಗ್ರಾಮಗಳ ಅವಶ್ಯಕತೆಗಳ ಮೇಲೆ ಈ ಯೋಜನೆಯನ್ನ ಹಾಕೊಳ್ಳಿಕ್ಕೆ ಅಂತ ಒಂದು ಜಾರಿಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ಲೋಕಲ್ ರಿಕ್ವೈರ್ಮೆಂಟ್, ಸ್ಥಳೀಯ ಬೇಡಿಕೆಗಳು ಅಂದ್ರೆ ಉದಾಹರಣೆಗಾಗಿ ಶಾಲೆ ಇರ್ಬೋದು, ಕಂಪೌಂಡ್ ಇರ್ಬೋದು, ಅಂದಾರ ಇರ್ಬೋದು, ಕೆರೆ ಇರ್ಬೋದು, ಗ್ರಾಮೀಣ ರಸ್ತೆಗಳಿರ್ಬೋದು, ಅದು ರೈತ ತನ್ನ ಹೊಲದಲ್ಲಿನೂ ಕೂಡ ಇವತ್ತು ಕೆಲಸ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು. ಇದರಲ್ಲಿ ಪ್ರತಿ ವರ್ಷ 100 ದಿನಗಳ ಕಾಲ ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ ಸೀಸನ್ 100 ದಿನಗಳ ಕಾಲ ಇದನ್ನ ಯೋಜನೆಯನ್ನ ಜಾರಿಗೊಳಿಸಿದೆ. ಆಮೇಲೆ ಇದರಲ್ಲಿ ಎಲ್ಲರೂ ಕೂಡ ದುರ್ಬಲರು, ಬಡವರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು, ರೈತರು ಎಲ್ಲರೂ ಕೂಡ ಕೆಲಸ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಿ. ಸೋಷಿಯಲ್ ನೆಟ್ ಅಂತ ಮತ್ತು ಅಸೆಟ್ ಕ್ರಿಯೇಷನ್ ಅಂದ್ರೆ ಗ್ರಾಮಗಳಲ್ಲಿ ಒಂದು ಶಾಲೆ ಆಗ್ಲಿ, ಆಮೇಲೆ ನಮ್ಮ ಅಂಗನವಾಡಿ ಆಗ್ಲಿ, ರಸ್ತೆ ಆಗ್ಲಿ, ಶಾಲಾ ಕಾಂಪೌಂಡ್ಗಳಾಗ್ಲಿ, ಬಂದಾರ ಆಗ್ಲಿ, ಕೆರೆ ಆಗ್ಲಿ, ಅಸೆಟ್ ಕ್ರಿಯೇಷನ್ ಆಗ್ತಾ ಇತ್ತು ಆ ಗ್ರಾಮಗಳಲ್ಲಿ. ಇದರಿಂದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಸಾಗ್ತಾ ಇತ್ತು. ಆಮೇಲೆ ಗುಳೆ ಹೋಗುವಂತದ್ದನ್ನ ತಪ್ಪಿಸ್ತಿದ್ರು. ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿ ಕೂಡ ಮಹಾರಾಷ್ಟ್ರ, ಗೋವಾಕ್ಕೆ ಇವತ್ತು ಉದ್ಯೋಗಕ್ಕೆ ಹೋಗ್ತಿದ್ರು. ಸ್ಥಳೀಯವಾಗಿ ಉದ್ಯೋಗ ಸಿಗ್ಬೇಕು, ಅದೇ ಊರಿನಲ್ಲಿ ಉದ್ಯೋಗ ಸಿಗ್ಬೇಕು ಅಂತೇಳಿ, ಅದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಗ್ಬೇಕು, ಊರಲ್ಲಿ ಸಿಗ್ಬೇಕು ಅಂತೇಳಿ ಸ್ಥಳೀಯವಾಗಿ ಉದ್ಯೋಗ ಸಿಗ್ಬೇಕು ಅಂತ ಯೋಜನೆ. ಇವತ್ತು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಪ್ರಧಾನಮಂತ್ರಿಯ ಸರ್ಕಾರ, ಕೇಂದ್ರ ಸರ್ಕಾರ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಹುಶಃ ಸ್ವಾತಂತ್ರ್ಯದ ನಂತರ ಅತ್ಯಂತ ಮಹತ್ವವಾದಂತಹ ಒಂದು ಯೋಜನೆ ಇದು. ನಾನು ಪುನರುಚ್ಚರಿಸುತ್ತೇನೆ, ಸ್ವಾತಂತ್ರ್ಯದ ನಂತರ ಅತ್ಯಂತ ಮಹತ್ವವಾದಂತಹ ಯೋಜನೆ. ಸಂವಿಧಾನಾತ್ಮಕ ಕಾನ್ಸ್ಟಿಟ್ಯೂಷನಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ 100 ದಿನಗಳ ಸ್ಥಳೀಯ ಉದ್ಯೋಗ ಸಿಗ್ಬೇಕಂತ ಮಹತ್ವಾಕಾಂಕ್ಷಿ ಯೋಜನೆ. ಬಹುಶಃ ಎಲ್ಲೋ ಒಂದ್ ಕಡೆ ಈ ಬಿಜೆಪಿಗರಿಗೆ, ನರೇಂದ್ರ ಮೋದಿ ಅವರಿಗೆ ಈ ಯೋಜನೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಯುಪಿಎ ಚೇರ್ಮನ್ರು
ಆಗಿದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ದನ್ನ ಈ ಯೋಜನೆಯನ್ನ ಮುಚ್ಚಿ ಹಾಕಬೇಕು ಅಂತ ತಿಳ್ಕೊಂಡು ಈಗ ಒಂದು ಹೊಸ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ರು. ಕೇವಲ 72 ತಾಸುಗಳಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಸ್ ಆಗಿ 72 ತಾಸು ಬರೆ ಇಂಥ ಮಹತ್ವದ ಯೋಜನೆ ಚರ್ಚೆಗೆ ಡಿಸೆಂಬರ್ 21, 2025 ಮಹಾತ್ಮ ಗಾಂಧಿ ರೋಜ್ಗಾರ್ ಆಕ್ಟ್ ಅನ್ನ ರಿಪೀಲ್ ಮಾಡಿ ಅದರ ಹಿಂಪಡ್ಕೊಂಡು VBG ರಾಮ್ಜಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಆಕ್ಟ್ VG ರಾಮ್ಜಿ ಅಮ್ಮ ಯೋಜನೆಯನ್ನ ತಗೊಂಡ್ಬಂದಿದ್ದಾರೆ, ರಿಪ್ಲೇಸ್ ಮಾಡಿದ್ದಾರೆ. ಒಂದನೇದು ಇದರಿಂದ ನಾಳೆ ಬಾಳ ಸಂಕ್ಷಿಪ್ತಪ್ಪ ಹೋಗ್ತದೆ. ಇದು ಮೊದಲು ಇಡೀ ರಾಷ್ಟ್ರ ವ್ಯಾಪ್ತಿ ಎಲ್ಲಾ ಗ್ರಾಮ ಪಂಚಾಯತಿಗಳಿಗಿತ್ತು. ಇಡೀ ಭಾರತ ದೇಶದಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಗಳು, ಎಲ್ಲಾ ರಾಜ್ಯಗಳು, ಎಲ್ಲಾ ಜಿಲ್ಲೆಗಳಲ್ಲಿತ್ತು. ಈಗ ಅವರು ಬದಲಾವಣೆ ಮಾಡಿದ್ದು ಸಿಲೆಕ್ಟಿವ್ ಗ್ರಾಮ ಪಂಚಾಯತ್. ದೇಶದ ಎಲ್ಲಾ ಗ್ರಾಮ ಪಂಚಾಯತಿಗಳಿಗಲ್ಲ, ಸಿಲೆಕ್ಟಿವ್ ಗ್ರಾಮ ಪಂಚಾಯತ್. ಅದ ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಇವತ್ತು 40 ಗ್ರಾಮ ಪಂಚಾಯತ್ ಇದಾವೆ. ಅದ್ರ ಒಂದು 5 ತಗೋಬಹುದು, 20 ತಗೋಬಹುದು, 20 ಬಿಡ್ಬೋದು, ಅಥವಾ ಸಂಪೂರ್ಣವಾಗಿ 40 ಬಿಡ್ಬೋದು. ಸೆಲೆಕ್ಟ್ ಅಂದ್ರೆ ಈಗ ಸಿಲೆಕ್ಟಿವ್ ಆಗಿ ಯಾವುದೋ ಒಂದು ಜಿಲ್ಲೆ ತಗೋಬಹುದು, ಯಾವುದೋ ಜಿಲ್ಲೆ ಬಿಡಬಹುದು, ಯಾವುದೋ ತಾಲೂಕ ತಗೋಬಹುದು, ತಾಲೂಕ ಬಿಡಬಹುದು, ಯಾವುದೇ ಒಂದು ಗ್ರಾಮ ಪಂಚಾಯತ್ ತಗೋಬಹುದು, ಗ್ರಾಮ ಪಂಚಾಯತ್ ತಗೊಳಿಕ್ಕಿಲ್ಲ. ಹೀಗೆ ಅದನ್ನ ಡೈಲ್ಯೂಟ್ ಮಾಡಿದ. ಆಮೇಲೆ ಪ್ರಮುಖವಾಗಿ ಒಂದು ದಿವಸ ನಾವು ಸಂವಿಧಾನಕ್ಕೆ ಹಕ್ಕನ್ನು ಕೊಟ್ಟಿದ್ದೀವಿ, ರೈಟ್ ಟು ವರ್ಕ್. ಅವರಿಗೆ 100 ದಿನಗಳ ಕಾಲ ಸರಿಯಾಗಿ ಉದ್ಯೋಗ ಸಿಗಬೇಕು, ಹಕ್ಕನ್ನು ಕಸಿಕೊಟ್ಟಿದ್ದಾರೆ. ಆ ಸಂವಿಧಾನದ ಹಕ್ಕನ್ನು ಬಡವರು ಕಸಿಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಏನು ಮಾಡಿದ್ದಾರೆ ಪ್ರಮುಖವಾಗಿ, ಮೊದಲು ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿಗಳು ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸಭೆಗಳು ಮಾಡಿ ಅವರು ಆ ಊರಲ್ಲಿ ಬಾದಾರ್ಗಳಾಗ್ಲಿ, ಕೆರೆಗಳಾಗ್ಲಿ, ಶಾಲಾ ಕಾಂಪೌಂಡ್ ಆಗ್ಲಿ, ಅಂಗನವಾಡಿ ಆಗ್ಲಿ, ಶಾಲೆಗಳು ಹೋಗೋದು. ಈಗ ಇವರು ಏನ್ ಮಾಡಿದ್ದಾರೆ, ವಿಕಸಿತ ಭಾರತ ಕೇಂದ್ರ ಸರ್ಕಾರ ಯೋಜನೆಗಳನ್ನು ಹೊಂದಾಣಿಕೆ ಮಾಡಿದ್ದಾರೆ. ಆದ್ರೆ ಮುಂದೆ ಗ್ರಾಮ ಪಂಚಾಯಿತಿಗಳು ತಮ್ಮ ಬೇಕಾಗಿದ್ದಂತ ಕೆಲಸ ತಗೊಳ್ಳಕ್ಕೆ ಸಾಧ್ಯ ಇಲ್ಲ, ಗ್ರಾಮ ಸಭೆಯಲ್ಲಿ ಆ ಕೆಲಸಗಳನ್ನು ತಗೊಳ್ಳಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳು, ಉದಾಹರಣೆಗೆ ಒಂದು ನ್ಯಾಷನಲ್ ಹೈವೇ ನಡೆದಂತ ತಿಳ್ಕೊಳ್ರಿ, ಆ ನ್ಯಾಷನಲ್ ಹೈವೇದಾಗ ಹೋಗಿ ಕೆಲಸ ಮಾಡ್ತಾರೆ. ಆಮೇಲೆ ಕನಿಷ್ಠ ವೇಜಸ್ ಕೂಲಿ ಆ ರಾಜ್ಯಗಳದಿತ್ತು, ಅದನ್ನು ತೆಗೆದುಹಾಕಿದ್ದಾರೆ, ಅದ್ರೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ. ಬಹುಶಃ ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ ನಾನು. ಒಂದು ಗ್ರಾಮ ಪಂಚಾಯತಿಗಳನ್ನ ಎಲ್ಲಾ ಗ್ರಾಮ ಪಂಚಾಯತಿಗಳು ದೇಶದ ಗ್ರಾಮ ಪಂಚಾಯತಿಗಳಿಗಿಲ್ಲ. ಕೆಲವು ಗ್ರಾಮ ಪಂಚಾಯತ್ ತಗೋಬಹುದು, ಕೆಲವು ಗ್ರಾಮ ಪಂಚಾಯತ್ ಬಿಡಬಹುದು. ಎರಡನೇದಾಗಿ ಸ್ಥಳೀಯವಾಗಿ ಅಲ್ಲಿ ಏನು ಅಸೆಟ್ ಕ್ರಿಯೇಷನ್ ಆಗ್ತಾ ಇತ್ತು, ಶಾಲೆ ರೂಮ್ ಇರ್ಬೋದು, ಕಾಂಪೌಂಡ್ ಇರ್ಬೋದು, ಅಂಗನವಾಡಿ ಇರ್ಬೋದು, ರಸ್ತೆಗಳು ಇರ್ಬೋದು, ವಾತಾವರಣ ಇರ್ಬೋದು, ಕೆರೆ ಇರ್ಬೋದು, ರೈತ ತನ್ನ ಹೊಲಗಳಲ್ಲಿ ಏನೋ ಕೆಲಸ ಮಾಡ್ಕೋಬೇಕಾಗಿತ್ತು, ಅದು ಇನ್ನು ಮುಂದೆ ಬಂದಾಗಿದೆ. ಕೇಂದ್ರ ಸರ್ಕಾರ ಯೋಜನೆಗಳ ಜೊತೆಗೆ ವಿಕಸಿತ ಭಾರತ ಯೋಜನೆಗಳು, ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದು. ಆಮೇಲೆ ಮೊದಲು ಏನಿತ್ತು, ವೇಜಸ್ ಕಾಂಪೋನೆಂಟ್ ನಲ್ಲಿ, ಕೂಲಿ ಕಾಂಪೋನೆಂಟ್ ನಲ್ಲಿ 100% ಕೇಂದ್ರ ಸರ್ಕಾರ ಬರುತ್ತಾ ಇತ್ತು, 100% ವೇಜಸ್ ನಲ್ಲಿ. ಈಗ ಅದನ್ನು ತೆಗೆದಾಕಿ ಅದರಲ್ಲಿ 40% ರಾಜ್ಯ ಸರ್ಕಾರ ಕೊಡಬೇಕು. ಆಮೇಲೆ ಕಾಂಪೋನೆಂಟ್ ಪಾರ್ಟ್ ನಲ್ಲಿ ಬರೋದು 60% ಇತ್ತು, ಮಟೀರಿಯಲ್ಸ್ ಕಾಂಪೋನೆಂಟ್ ನಲ್ಲಿ, ಸಾಮಗ್ರಿಗಳ ಕಾಂಪೋನೆಂಟ್ ನಲ್ಲಿ
ಅದರ 40%. ಅಂದ್ರೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಹಣಕಾಸಿನ ಒಂದು ಭಾರವನ್ನು ಮಾಡ್ತಾರೆ. ಭಾರ ಮಾಡಿದ್ರು ಅಡ್ಡಿ ಇಲ್ಲ, ಆದ್ರೆ ರಾಜ್ಯ ಸರ್ಕಾರಕ್ಕಿಂತ ಆ ಗ್ರಾಮಗಳಲ್ಲಿ ಏನು ಆಗ್ಬೇಕಾಗಿತ್ತು ಅವ್ರು ಕೆಲಸ ಮಾಡ್ಕೊಂಡು ಆಗಿಕ್ಕೆ ಹೊರಗಡೆಯಿಲ್ಲ. ಸ್ಥಳೀಯವಾಗಿ ಅವರೇನು ರಸ್ತೆ, ಚರಂಡಿ, ಶಾಲೆ ರೂಮು, ಕಾಂಪೌಂಡ್, ಅಂಗನವಾಡಿ ಕೊಡ್ಬೇಕ ಅಧಿಕಾರ ಇಲ್ಲ. ಕೇಂದ್ರದ ಯೋಜನೆಗಳ ಜೊತೆ ಇದನ್ನ ಹೊಂದಾಣಿಕೆ ಮಾಡಿದ್ದಾರೆ. ಈಗ ಕೇಳಿದ್ರೆ ಏನ್ ಮಾಡ್ತಾರೆ, ನಾವು 125 ದಿವಸ ಮಾಡಿದ್ವಿ ಅಂತ. ಆ 125 ದಿವಸದಲ್ಲಿ 2 ತಿಂಗಳು ಸೀಸನ್ ತೆಗಿಬೇಕಂತ. ಅಗ್ರಿಕಲ್ಚರ್ ಸೀಸನ್ ಅಲ್ಲಿ, ಅಗ್ರಿಕಲ್ಚರ್ ಸೀಸನ್ ಅಲ್ಲಿ ನಾವೇನು ಉಳ್ಳವರು ಇರ್ತೀವಿ, ನಾವೇನ್ ಕೆಲಸ ಕೊಡ್ತೀವಿ ತಗೋಬೇಕು. ಕೆಲಸ ಕೊಡ್ಲಿಕ್ಕೆ ಹೋಯ್ತು, ಮಿನಿಮಮ್ ಗ್ಯಾರಂಟಿ ಇರಲಿಲ್ಲ ಇದರಲ್ಲಿ. ವೇಜಸ್ ಹೇಳಿದ್ರು ಸ್ವಲ್ಪ ಅಲ್ಲಿ ಓದಿದ್ದ ಅಂದ್ರೆ ಅಗ್ರಿಕಲ್ಚರ್ ಸೀಸನ್ ಅಲ್ಲಿ ಆ 2 ತಿಂಗಳು ಕೆಲಸ ಇಲ್ಲ. 125 ದಿವಸ ಮಾಡಿದ್ದು ಏನು ಪ್ರಯೋಜನ ಇಲ್ಲ. ಮತ್ತು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳ ಜೊತೆಗೆ ಮಿನಿಮಮ್ ವೇಜಸ್ ಡಿಫೈನ್ ಮಾಡಿಲ್ಲ. ಹೀಗೆ ಇವತ್ತು ದಿವಸ ಇನ್ನೊಂದು ಹೇಳ್ತಾರೆ ಅವರು, ಮೊದಲು ಕಾಂಗ್ರೆಸ್ ಸರ್ಕಾರ ಇಷ್ಟು ಹಣ ನಾವು ಕೊಡ್ತಿದ್ರು, ಈಗ ನಾವು ಇಷ್ಟು ಕೊಟ್ಟಿದ್ದೀವಿ ಅಂತ ಹೇಳಿ. ಅದು ಬಜೆಟ್ ಗಾತ್ರ ಬೇಕಿರ್ತದೆ. 1 ಲಕ್ಷ ಕೋಟಿ ಬಜೆಟ್ ಗಾತ್ರ ಇದ್ದಾಗ ಅವು 10,000 ಕೋಟಿ ಬರ್ತದೆ ತಿಳ್ಕೊಳ್ಳಿ. 2-3 ಲಕ್ಷ ಆದಾಗ ಅದು ಪ್ರಪೋರ್ಷನಲಿ ಜಾಸ್ತಿ ಆಗ್ತದೆ. ಎಲ್ಲ ಯೋಜನೆಗಳು ಜಾಸ್ತಿ ಆಗ್ತದೆ, ರಾಜ್ಯ ಸರ್ಕಾರಗಳಾಗ್ಲಿ ಕೇಂದ್ರ ಸರ್ಕಾರ ಆಗಲಿ. ಅದನ್ನ ಏನು ಬಜೆಟ್ ಗಾತ್ರ ಜೊತೆ ಜಾಸ್ತಿ ಆಗಲ್ಲ, ಅದನ್ನ ಪ್ರತಿಬಿಂಬ ಮಾಡ್ತಾರೆ. ನಾನು ಕೇಳಿದ್ರೆ ಒಬ್ರು ಬಿಜೆಪಿ ಅವ್ರ ಭಾಷಣ ಇದೆ, ಅವ್ರದ್ದೇನೋ 125 ದಿವಸ ಮಾಡಿ. ಒಂದು, ಎರಡನೇದು, ನಾವು ಬಜೆಟ್ ಜಾಸ್ತಿ ಹಣ ಕೊಡ್ತಾ ಇದೀವಿ. ಹಿಂದೇನೂ ಕೂಡ ಪ್ರತಿ ವರ್ಷ ಜಾಸ್ತಿ ಹಾಕೋದೇ ಬಂದ್ರೆ ಮುಂದೆ ಜಾಸ್ತಿ ಹಾಕೋದೇ ಹೋಗ್ತದೆ. ಬಜೆಟ್ ಗಾತ್ರ ಜಾಸ್ತಿ ಹಾಕೋತ ಹೋಗ್ತದೆ. ಆದ್ರೆ ಇವ್ರು ಮಾಡಿದಂತ ಅನ್ಯಾಯ ಏನು ಸಂವಿಧಾನಾತ್ಮಕ ಹಕ್ಕನ್ನ ನಾವು ಕೊಟ್ಟಿದೀವಿ ಅವ್ರಿಗೆ ಕೆಲಸ ಮಾಡಕ್ಕೆ, ಕೂಲಿ ಮಾಡಕ್ಕೆ ಸ್ಥಳೀಯವಾಗಿ, ಅದನ್ನ ಕಸ್ಕೊಟ್ಟಿದ್ದಾರೆ. ಒಂದನೇದು. ಎರಡನೇದು, ಗ್ರಾಮಗಳಲ್ಲಿ ಮಹಾತ್ಮ ಗಾಂಧೀಜಿಯವ್ರ ಕನಸಿತ್ತು, ಭಾರತ ದೇಶ 70-80% ಹಳ್ಳಿಗಳ ಒಂದು ರಾಷ್ಟ್ರ, ಇದು ದೇಶ. ಯಾವಾಗ ಹಳ್ಳಿಗಳು ಅಭಿವೃದ್ಧಿ ಆಗ್ತದೆ ಅವಾಗ ನಿಜವಾಗಿ ಒಂದು ಗ್ರಾಮ ಸ್ವರಾಜ್ಯ ಆಗ್ತದೆ, ದೇಶ ಅಭಿವೃದ್ಧಿ ಆಗ್ತದೆ ಅಂತ. ಇವರ ಬೆಂಗಳೂರು, ಮುಂಬೈ, ದಿಲ್ಲಿ, ಕಲ್ಕತ್ತಾ ಅಭಿವೃದ್ಧಿ ಆದ ಅಂತ ಹೇಳಿದ್ರು ಮಹಾತ್ಮ ಗಾಂಧಿಯವರು ಕನ್ಸಲ್ಟ್ ಮಾಡಿದ್ರು. ಗ್ರಾಮ ಸಭೆ ಕಾನ್ಸೆಪ್ಟ್ ಅಂತ ಹೇಳಿದ್ರು. ಆ ಗ್ರಾಮ ಸಭೆಗೆ ಏನು ಕಿಮ್ಮತ್ತಿಲ್ಲ. ಆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಚುನಾವಣೆಗೂ ನಿಂತಾಗಿಲ್ಲ. ಗ್ರಾಮ ಪಂಚಾಯತಿ ಮೆಂಬರ್ ನೋಡಿ ಮೇಲೆ ಬಹುಶಃ ಯಾರು ಗ್ರಾಮ ಪಂಚಾಯತ್ಗಳು ಎಲೆಕ್ಷನ್ ಆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಒಂದು ಬಾಜು ಇರಲಿ. ಆ ಸ್ಥಳೀಯವಾಗಿ ಇವತ್ತು ಸಹ ಏನು ಅನುಕೂಲ ಇತ್ತು, ಶಾಲೆಗಳು, ಕಾಂಪೌಂಡ್, ಬಾಂದಾರ, ರೈತರು ತಮ್ಮ ಕೃಷಿ ಹೊಲದಲ್ಲಿ ಏನು ಕೆಲಸ ಮಾಡ್ಕೊಂತ ರಸ್ತೆಗಳು, ಅದೆಲ್ಲ ಗೊತ್ತಾಗ್ತಿತ್ತು. ಕೇಂದ್ರ ಪುರಸ್ಕೃತ ಯೋಜನೆಗಳ ಜೊತೆಗೆ ಟ್ಯಾಗ್ ಮಾಡಿದ್ದಾರೆ. ಇದು ಜನ ವಿರೋಧಿ, ಏನು ಸಂವಿಧಾನದ ಹಕ್ಕನ್ನು ಕೊಟ್ಟಿರೋ ಸಂವಿಧಾನ ಹಕ್ಕನ್ನ ಕಸ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಇರಲಿ ಒಂದು ಭಾಗ, ಆ ಗ್ರಾಮ ಪಂಚಾಯತಿಗಳಿಗೆ ಅನ್ಯಾಯ ಆಗುತ್ತಿದ್ರು ಸಹ, ಸ್ಥಳೀಯವಾಗಿ ಹಳ್ಳಿಗಳಿಗೆ ಅನ್ಯಾಯ ಆಗುತ್ತಿದ್ರು ಸಹ. ಅಲ್ಲಿ ಏನ್ ಕೆಲಸ ಆಗಬೇಕು ಎಲ್ಲವನ್ನ ಕಿತ್ಕೊಂಡು ಹಾಕಿದ್ದಾರೆ. ಹೀಗಾಗಿ ನಾವು ಈಗಾಗಲೇ ಕೆಲವೊಂದು ರಾಜ್ಯಗಳು, ಆಮೇಲೆ ಮೊದಲು ಇದರಲ್ಲಿ ನರೇಗಾದ ಕಾಂಟ್ರಾಕ್ಟರ್ಸ್ ಇರಲಿಲ್ಲ, ಈ ಕಾಂಟ್ರಾಕ್ಟರ್ಸ್ ಮಾತ್ರ ತಂದಿದ್ದಾರೆ. ಯಾಕಂದ್ರೆ ಈಗ ನ್ಯಾಷನಲ್ ಹೈವೇ ಮಾಡಿದ್ರೆ ಕಾಂಟ್ರಾಕ್ಟರ್ ತಗೊಂಡಿದ್ದಾನೆ. ಆ ಕಾಂಟ್ರಾಕ್ಟರ್ ಕೆಲಸ ಮಾಡ್ಬೇಕಂದ್ರೆ ಮತ್ತದು ಕಾಂಟ್ರಾಕ್ಟರ್ ಭಾಗ ತರಬೇಕಲ್ಲ, ಆ ಕಾಂಟ್ರಾಕ್ಟರ್ ತಂದಿದ್ದಾರೆ. ಪಂಜಾಬ್ ರಾಜ್ಯ ಈಗಾಗಲೇ ರೆಸಲ್ಯೂಷನ್ ಪಾಸ್ ಮಾಡಿದೆ, ತೆಲಂಗಾಣ ರೆಸಲ್ಯೂಷನ್ ಪಾಸ್ ಮಾಡಿದೆ, ಕೇರಳನೂ ಕೂಡ ಪತ್ರ ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಸರಿಯಲ್ಲ ಅಂತ ಹೇಳಿ. ತಮಿಳುನಾಡು ಕೂಡ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಆಂಧ್ರ ಪ್ರದೇಶ ಇಷ್ಟೆಲ್ಲ ನಮಗೆ ಇದು ಆಗ್ತದೆ, ನಮಗೆ ಹಣಕಾಸು ಕೊಡಿ, ಯಾಕಂದ್ರೆ ಅವರು ಕೇಂದ್ರ ಸರ್ಕಾರ ಜೊತೆ ಸಹಭಾಗಿತ್ವದಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಮತ್ತು ಸರ್ಕಾರದಿಂದ ಪ್ರಯೋಜನ ಪಡ್ಕೊಂಡು ಅಲೈಟ್ ಮಾಡ್ತಾರೆ. ಇದರಿಂದ ಹಣಕಾಸು ನೆರವು ಕೇಳಿದ್ದಾರೆ. ನಾವು ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು ನಾಳೆ 22ರಿಂದ ಮನೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಿರ್ಣಯ ಮಾಡಿದ್ದೀವಿ. 22ರಿಂದ 31ನೇ ತಾರೀಕಿಗೆ ಅವರಿಗೆ ಒಂದು ವಿಶೇಷ ಅಧಿವೇಶನವನ್ನು ಕರೆದು ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಣಯನ ಕೈಗೊಳ್ಳಿಕ್ಕೆ ನಾವು ಮಾಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ನಿಲುವು
ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನು ಬದಲಾಯಿಸಿ ಏನು ಬಿಬಿ ಜಿರಾಮ್ ಯೋಜನೆ ತಿರಸ್ಕಾರ ಮಾಡುವಂತದ್ದು ಮತ್ತೆ ವಾಪಸ್ಸು ಯಥಾಸ್ಥಿತಿ ಇವತ್ತು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಇತ್ತು, ಒಂದು ಐತಿಹಾಸಿಕ ಯೋಜನೆ ಇತ್ತು. ಆ ಐತಿಹಾಸಿಕ ಯೋಜನೆಯನ್ನ ಮತ್ತೆ ವಾಪಸ್ ತರಬೇಕು ಅನ್ನುವಂಥದ್ದು ನಮ್ಮ ಹೋರಾಟ. ಈ ಹೋರಾಟ ಕೇವಲ ನಾನು ಈ ಪತ್ರಿಕಾಗೋಷ್ಠಿ ಅಷ್ಟೇ ಅಲ್ಲ, ಇವತ್ತು ನಮ್ಮ ಸರ್ಕಾರ, ನಮ್ಮ ಕೆಪಿಸಿಸಿ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ಇವತ್ತು ರಾಜ್ಯಾದ್ಯಂತ ರಾಜ್ಯದಲ್ಲಿ ಮತ್ತು ರೀಜನಲ್ ನಲ್ಲಿ ಕೂಡ ವಿಭಾಗೀಯವಾಗಿ ಜಿಲ್ಲೆಗಳ ವೈಸು ಮತ್ತು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಜನರ ಒಂದು ಅಂತರವನ್ನು ಮಾಡಿ ಜನರಿಗೆ ಈ ಬಿಜೆಪಿ ಸರ್ಕಾರ ಏನು ಅನ್ಯಾಯ ಮಾಡ್ತಾ ಇದೆ, ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ತೆಗೆದು ಏನು ಹಕ್ಕನ್ನ ಸಂವಿಧಾನಕ್ಕೆ ಹಕ್ಕನ್ನು ಕಸ್ಕೊಂಡಿದ್ದಾರೆ, ತಡವಾಗಿ ಅಭಿವೃದ್ಧಿ ಕೆಲಸಗಳನ್ನ ಅದನ್ನು ಕಸ್ಕೊಂಡಿದ್ದಾರೆ, ಎಲ್ಲರ ಬಗ್ಗೆ ಜನಜಾಗೃತಿಯನ್ನ ಮೂಡಿಸಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಈ ಯೋಜನೆಯನ್ನ ಮತ್ತೆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನ ವಾಪಸ್ ತರುವ ದೃಷ್ಟಿಯಲ್ಲಿ ಇವತ್ತು ಎಲ್ಲ ರೀತಿಯ ಹೋರಾಟಗಳನ್ನ ನಾವು ಶುರು ಮಾಡ್ತೀವಿ. Any questions? ಅದೇ ಇವತ್ತು ಏನ್ ಮಾಡ್ತಾ ಇದ್ದಾರೆ, ಆ ಕೇಂದ್ರ ಸರ್ಕಾರ ಹಂತವಾಗಿ ಅದನ್ನ ಪೇಪರ್ ಹಂತವಾಗಿ ಅದನ್ನು ಕೊಲ್ಕೊಂತ ಬಂದಿದ್ರು. ಮೊದಲು ಇಂತಿಷ್ಟು ಮಾನವ ದಿವಸಗಳು ಇಷ್ಟು ಕೋಟಿ ಮಾನವ ದಿನಗಳಂತೀನಿ ನಾವು ನೋಡಿ ಅದನ್ನ ಸ್ಟಾಟಿಸ್ಟಿಕ್ಸ್ ಬೇಕಾದ್ರೆ ಕೊಟ್ಟು ಕಳಿಸ್ತೇನೆ ನಿಮಗೆ. ಆ ಸ್ಟಾಟಿಸ್ಟಿಕ್ಸ್ ಪ್ರತಿ ವರ್ಷ ಅದನ್ನ ಏನು ಮಾನವ ದಿನಗಳಿತ್ತು ಅದನ್ನ ಕಟ್ ಮಾಡ್ಕೋತ ಬಂದಿದ್ದಾರೆ. 12 ಕೋಟಿ 9 ಕೋಟಿ ತಂದಿದ್ದಾರೆ, 9 ಕೋಟಿ ಕಟ್ ಮಾಡ್ಕೋತ ಯಾರು ಸ್ಲೋಲಿ ಕಿಲಿಂಗ್ ದಿಸ್ ಯೋಜನೆನ ಹಂತವಾಗಿ ಅದನ್ನ ಕೊಲ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಹಣವನ್ನು ಕೂಡ ಕೊಡ್ತಾ ಇಲ್ಲ. ನಿಮ್ಗೆ ಗೊತ್ತಿದೆ ಎಷ್ಟು ಸಲ ಇವತ್ತು ಹಣ ಕೊಟ್ಟಿಲ್ಲ, ಇವತ್ತು ಅಂತೀವಿ. ನೆಕ್ಸ್ಟ್ 40% ಜಾಸ್ತಿ ಮಾಡಿದ್ದಾರೆ, ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಯ ಆಗಿದೆ. ಹಾಗಾಗಿ ಅವರಿಗೆ ನೋಡಿ, ನಾನು ಕಾಂಗ್ರೆಸ್ ಸರ್ಕಾರ ನನಗೆ ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರಕ್ಕೆ ಏನೂ ಆಗಲ್ಲ, ನನಗೂ ಏನಾಗಲ್ಲ, ನಿಮಗೂ ಏನಾಗಲ್ಲ. ನಾನು ಇಷ್ಟು ಸ್ಪಷ್ಟವಾಗಿ ನಿಮಗೆ ಪತ್ರಿಕೆ ಕೊಡ್ತೀನಿ. ಸ್ಥಳೀಯವಾಗಿ ಒಂದು ದಿವಸ ಏನೋ ನಿಮ್ಮ ಹಳ್ಳಿಗಳಲ್ಲಿ ಏನೋ ಅಭಿವೃದ್ಧಿ ಆಗ್ತಿತ್ತು, ಶಾಲೆಗಳಲ್ಲಿ, ಕಂಪೌಂಡ್ ಇರಲಿ, ರಸ್ತೆಗಳಿರಲಿ, ಅಂಗನವಾಡಿ ಇರಲಿ, ಏನ್ರಿ ಏನೇ ಆಗಲ್ಲ ಬಂದಾಗ್ತದೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಹಳ್ಳಿಗಳು ಬರೀ ಕಾಂಗ್ರೆಸ್ ಪಕ್ಷದವ್ರ ಹೌದು. ಭಾರ ಆಗ್ತದಂದ್ರೇನು, 40% ಮಟೀರಿಯಲ್ ಕಾಂಪೋನೆಂಟ್ ನಲ್ಲಿ ನಾನು ಮೊದಲು ಇತ್ತು, ನನಗೂ ಇದೆ. ಆಮೇಲೆ ಕೂಲಿ ಕಾರ್ಮಿಕರಲ್ಲಿ 40% ಸಹ ಕೇಂದ್ರ ಸರ್ಕಾರ ನಮಗೆ ಭಾರ ಆಗ್ತದೆ. ಆಯ್ತು, ಆ ಭಾರನೂ ನಾವು ಸಹಿಸ್ಕೊತಿದ್ವಿ. ಆದ್ರೆ ಭಾರ ಸಹಿಸ್ಕೊಂಡ ಮೇಲೆ ಎಲ್ಲಿ ಕೆಲಸ ಮಾಡ್ಬೇಕು? ನ್ಯಾಷನಲ್ ಹೈವೇದಾಗ ಕೇಂದ್ರ ಸರ್ಕಾರ ಯೋಜನೆಗಳು ಅದನ್ನ ಹೊಂದಾಣಿಕೆ ಮಾಡಿದ್ದಾರೆ. ಟ್ಯಾಗು ಗ್ರಾಮ ಸಭಾದಾಗ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಇದೆ ನಮಗೆ? ಆ 40% ನಾವು ಕೊಡಕ್ಕೂ ತಯಾರಿದ್ದೀವಿ. ಆದ್ರೆ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಏನ್ ಮೊದಲು ಕೆಲಸ ನಡೀತಿದ್ದಲ್ಲ ಆ ರೀತಿ ಕೆಲಸ ಆಗ್ಬೇಕು. ಅವ್ರಿಗೆ ಏನ್ ಬೇಕಾಗಿತ್ತು ಗ್ರಾಮದವ್ರಿಗೆ, ಎಲ್ಲರೂ ಹೋಗಿ ನೀವು ನ್ಯಾಷನಲ್ ಹೈವೇದಾಗ ಕೆಲಸ ಮಾಡ್ರಿ, ಕೊಟ್ಟಷ್ಟು ಪಗಾರ ತಗೊಳ್ರಿ ಕಾಂಟ್ರಾಕ್ಟರ್ ಕಡೆ ಅಂತ ಹೇಳಿ ಅದಲ್ಲ ರೀ. ಅರ್ಥ ಆಯ್ತಾ? ಅರ್ಥ ಆಗ ತಿಳ್ಕೊತೀನಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಗ್ರಾಮ ಪಂಚಾಯತಿಯಲ್ಲಿ ಸದ್ಯಕ್ಕೆ ಜಾರಿಯಲ್ಲಿ ಇರೋದೇ ಕೇಂದ್ರ ಸರ್ಕಾರದ ಯೋಜನೆ, ರಾಜ್ಯ ಸರ್ಕಾರ ಯಾವ ಒಂದು ಯೋಜನೆಗಳು ಇಲ್ಲ ನೋಡ್ರಿ. ಇದು ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಮೇನ್ಲಿ ಒಂದು ದಿವಸ ಹೇಳ್ತೀನಿ, ಎಲ್ಲಾ ಯೋಜನೆಗಳಲ್ಲಿ ರಾಜ್ಯದ ಕಾಂಪೋನೆಂಟ್ ಕೇಂದ್ರ ಕಾಂಪೋನೆಂಟ್ ಇದ್ದೇ ಇರ್ತದೆ. ಕೇಂದ್ರ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಇರಲಿ, ಎಲ್ಲಾನು ಕೂಡ ಇರಲಿ. ಇವತ್ತು ಇಲ್ಲಿ ಏನಿದೆ ಅಲ್ಲ, ಇವತ್ತು 40% ರಾಜ್ಯ ಸರ್ಕಾರದಿಂದ ನಮ್ಮ ಕಾಂಪೋನೆಂಟ್ ಆಗ್ತದೆ. ನರೇಗಾದಿಂದ ಇವತ್ತು ದಿವಸ ಗ್ರಾಮ ಪಂಚಾಯತಿಗಳು ನಡೆದಿತ್ತು. ಈ ನರೇಗಾ ತೆಗೆದ್ಬಿಟ್ರೆ ಗ್ರಾಮ ಪಂಚಾಯತಿ ಅವ್ರ ಬಿಗ್ ಜೀರೋ. ನಾವು ಅರ್ಥ ಮಾಡ್ಕೋಬೇಕು, ಸ್ಥಳೀಯವಾಗಿ ಅವ್ರಿಗೆ ಏನ್ ಬೇಕಾಗಿದ್ದ ಕೆಲಸ ಗ್ರಾಮ ಪಂಚಾಯತ್ ತಗೊಂಡಿದ್ರಿ, ಈಗ ತಗೊಳಕ್ ಬರಂಗಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳು ಕೂಡ ವಿಕಸಿತ ಭಾರತ ಜೊತೆ ಹೊಂದಾಣಿಕೆ ಮಾಡಿದಾರ ಅವರು. ಅದ್ರ ಉದಾಹರಣೆಗೆ ನ್ಯಾಷನಲ್ ಹೈವೇ ಮಾಡತ್ತಾರ, ಅದ್ರಾಗ ಕೂಡ ಕೆಲಸ ಮಾಡಿ ನೀವು, ಅದಕ್ಕೆ ಕಾಂಟ್ರಾಕ್ಟರ್ ಪ್ರಯೋಜನ ಮಾಡಿದಾರೆ. ಉದಾಹರಣೆ ಕೊಟ್ಟೆ ಮಾನಿನ್ಗೆ, ಉದಾಹರಣೆ ಕೊಟ್ಟೆ. ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ, ಕೇಂದ್ರ ಸರ್ಕಾರ ಯಾವ ಯೋಜನೆಗಳು ಇರ್ತಾವಲ್ಲ ಆ ಯೋಜನೆಗಳು ಕೆಲಸ ಮಾಡ್ಬೇಕು. ನಾನು ಹೇಳಿದಿಷ್ಟೇ, ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ನ್ಯಾಷನಲ್ ಉದಾಹರಣೆ ಕೊಟ್ಟೆ. ನ್ಯಾಷನಲ್ ಹೈವೇ ಅಂತ ಹೇಳಿ ಮತ್ತೊಂದು ಇರ್ಬೋದು, ಏರ್ಪೋರ್ಟ್ ಇರ್ಬೋದು. ಏನ್ ಕನ್ಫ್ಯೂಷನ್ ಅಲ್ಲ, ಕ್ಲಿಯರಿಟಿ ನನ್ನ ನಿಮ್ಗೇನ್ ಕನ್ಫ್ಯೂಷನ್ ಅಂತ ಕೇಳ್ರಿ. ಕೇಂದ್ರ ಸರ್ಕಾರದ ಯೋಜನೆಗಳು ಯಾವುದೇ ಯೋಜನೆಗಳು ಇರ್ಬೋದು, ರೈಲ್ವೆ ಇರ್ಬೋದು, ಆಮೇಲೆ ರೋಡ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಮತ್ತೊಂದು ಯಾವುದೇ ಇರ್ಬೋದು, ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ ಕೆಲಸ ಮಾಡಿದೆ. ಅದಕ್ಕೆ ಟ್ಯಾಗ್ ಮಾಡಿದ್ದಾರೆ. ಅದಕ್ಕೆ ವಿಕಸಿತ ಭಾರತ ಜೊತೆ ಹೊಂದಾಣಿಕೆ ಮಾಡಿದ್ದಾರೆ.
ಸರ್, ಪಂಚಾಯತ್ ರಾಜ್ ವ್ಯವಸ್ಥೆನೇ ಕಾಂಗ್ರೆಸ್ ಅಳವಡಿಸ್ತಾ ಇದೆ. ಈವರೆಗೂ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ನಡೆಸ್ತಾ ಇದೆ. ನೋಡಿ ಬಾಸ್ಕಿ ಅವರ, ಈಗ ಕಾಂಗ್ರೆಸ್ ಪಕ್ಷ ಈಗಾಗಲೇ ಡಿಕ್ಲೇರ್ ಮಾಡಿದೆ, ನಾವು ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಆಮೇಲೆ ನಿಮ್ಗೆ ಗೊತ್ತಿದೆ, ಈಗ 73 ಅಪಾಯಿಂಟ್ಮೆಂಟ್ ತಂದವ್ರು ಯಾರು ಪಂಚಾಯತ್ ರಾಜ್ ತಂದಿರೋದು? ತಂದಿದ್ದೆಲ್ಲ ನೀವೇ ಜೀವನ ರಾಹುಲ್ ಗಾಂಧಿ ಅವ್ರು, ನಾವೇ ತಂದದ್ದು. ರಾಜೀವ್ ಗಾಂಧಿ ಅವ್ರು ತಗೊಂಬಂದಂತ ಯೋಜನೆ. ಸರ್, ತಂದಿದ್ದೆಲ್ಲ ಕಾಂಗ್ರೆಸ್, ಆದ್ರೆ ಜೀವನೇ ಇಲ್ಲ. ಜೀವ ಕೊಟ್ಟವರು ಮಹಾತ್ಮ ಗಾಂಧಿ ರೋಜಗಾರ ಯೋಜನೆ ಕೊಟ್ಟಂತವ್ರು ಕಾಂಗ್ರೆಸ್ಸೇ. ಅದನ್ನ ತೆಗಿದಾರ, ಅದನ್ನ ಜೀವ ತೆಗಿಯಕತ್ತಿದ್ರು ಬಿಜೆಪಿ ಅವರು. ಅವ್ರು ಹೋಗಿ ಕೇಳ್ರಿ. ಅಲ್ಲ, ಎಲೆಕ್ಷನ್ ಸರ್ ಇಲ್ಲೆಲ್ಲ ಸರ್ ಸ್ಥಳೀಯ ಸಂಸ್ಥೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎಲೆಕ್ಷನ್ ಗಳು ಆಗ್ತಾ ಇಲ್ಲ. ಅದು ಆಗ್ತಾ ಇದೆ. ಅಲ್ಲ, ಅದು ಮಹಾತ್ಮ ಈಗಾಗಲೇ ಡಿಕ್ಲೇರ್ ಮಾಡಿದೀವಿ ನಾವು. ಜೂನಲ್ಲಿ ಮಹಾನಗರ ಪಾಲಿಕೆ ಬೆಂಗಳೂರು ಎಲೆಕ್ಷನ್ ಮಾಡ್ತಿದೀವಿ. ರಾಜ್ಯದಲ್ಲಿ ಕೂಡ ಜೂನ್ ಜುಲೈದಾಗ ಎಲೆಕ್ಷನ್ ಮಾಡ್ತಾ ಇದೀವಿ. ಹೊಸ ತಾಲೂಕು ಕೇಂದ್ರಗಳ ರಚನೆ ಆದವು. ಹೊಸ ತಾಲೂಕು ಕೇಂದ್ರಗಳಿಗೆ ಇಲಾಖೆಗಳು ಬಂದಿಲ್ಲ. ಹೊಸ ತಾಲೂಕುಗಳಿಗೆ ತಾಲೂಕು ಕಚೇರಿಗಳು ಬಂದಿಲ್ಲ. ಸ್ಥಳೀಯವಾಗಿ ಈಗ ಮಹಾತ್ಮ ಗಾಂಧಿ ರೋಜಗಾರ ಯೋಜನೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಎಲ್ಲರೂ ಮಾಡ್ತಾ ಇದೀವಿ. ಮಾಸ್ಕಿ ಅವರೇ, ಒಂದ್ ಪಕ್ಷದ ಇದ್ರ ತರ ಮಾತಾಡ್ಕೊಬೇಡ್ರಿ ಪ್ಲೀಸ್. ಅಂಡರ್ಸ್ಟ್ಯಾಂಡ್. ಇವತ್ತು ಏನಾಗಿದೆ, ಕಾಂಗ್ರೆಸ್ ಪಕ್ಷ ಎಲ್ಲ ಮಾಡ್ತಾ ಇದೆ. ಏನು ಮಹಾತ್ಮ ಗಾಂಧಿ ರೋಜಗಾರ ಯೋಜನೆ ತಂದಿರ್ಲಿಕ್ಕೆ ಇಷ್ಟೆಲ್ಲ ಎಷ್ಟು ನಿಮಗೆ ನಮ್ಮ ಜಿಲ್ಲೆಯಲ್ಲಿ ನಾನು ಮೊನ್ನೆ ಸ್ಟಾಟಿಸ್ಟಿಕ್ಸ್ ಇದೆ ಮಾಸ್ಕಿ ಅವ್ರಿಗೆ. ಈಗ ನಮ್ಮ ಮಹಾತ್ಮ ಗಾಂಧಿ ರೋಜಗಾರ ಯೋಜನೆಯಿಂದ ನಮ್ಮಲ್ಲಿ ಅಸೆಟ್ ಕ್ರಿಯೇಷನ್ ಏನಾಗಿದೆ, ಎಷ್ಟು ಕೂಲಿ ಸೃಷ್ಟಿ ಆಗಿದೆ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆದು ಸ್ಟಾಟಿಸ್ಟಿಕ್ಸ್ ಬಿಡುಗಡೆ ಮಾಡ್ತೀನಿ. ಮೊನ್ನೆ ತಕ್ಷಣ ಮೊನ್ನೆ ಅವತ್ತು ತಾವು ಇದ್ರಿ ಎಲ್ಲಿ ಕೆಡಿಪಿ ಮೀಟಿಂಗ್ ನಲ್ಲಿ, ಅವತ್ತೇ ಹೇಳಿದ್ವಿ ನಾನು. ಅವ್ರು ಯಾವ ರೀತಿ ಕಲೆಕ್ಟ್ ಮಾಡ್ತಾ ಇದಾರೆ, ಮಾನವ ಡೇಸ್ 12 ಕೋಟಿಯಿಂದ 9 ಕೋಟಿ ಕಡಿಮೆ ಮಾಡ್ಕೊಂಡು ಅದೆಲ್ಲರೂ ಕೂಡ ಕೊಡ್ತೀನಿ. ಆಮ್ಯಾಗ ನಮ್ಗೆ ಬಹುಶಃ ನೀವು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇಲೆಕ್ಷನ್ ಆಗ್ತಿರ್ತಾರೆ, ನಿಮ್ಗೆ ಜನತೆ ಇಲೆಕ್ಷನ್ ಆಗ್ತಿತ್ತು. ಭಾಳ ಕಾಯ್ತಾ ಇದಾರಲ್ಲ ಇಲೆಕ್ಷನ್. ಅಲ್ಲ, ಈಗ ಇದು ರೋಜಗಾರ ತೆಗೆದ್ರೆ ಗ್ರಾಮ ಪಂಚಾಯತ್ ಇಲೆಕ್ಷನ್ ಬಿಟ್ಟು ಮಾಡ್ರಿ ನೀವು. ಯಾರು ಗ್ರಾಮ ಪಂಚಾಯತ್ ಜನರಕ್ಕೆ ಹೋಗಿ ಅದು ನಾವು ನಂತರ ನಾವು ಅದನ್ನ ಬಹಳಷ್ಟು ಚರ್ಚೆ ನಾವು ಮಾಡಿದ್ದೀವಿ. ಅದನ್ನು ಕೂಡ ಏನು ಅವಶ್ಯಕತೆ ಬಿದ್ದು ಅದನ್ನು ಮಾಡ್ತೀವಿ. ಒಂದೇದ್ದು ನಾವು ಇದನ್ನ ಆಂದೋಲನ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಪ್ರತಿ ಗ್ರಾಮ ತಗೊಂಬಂದು ಕಟ್ಟ ಕಡೆ ಗ್ರಾಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಇದನ್ನ ತಿಳಿಸಿ ಯಾವ ರೀತಿ ಬಿಜೆಪಿ ಅನ್ಯಾಯ ಮಾಡಿದ್ದಾರೆ. ಈ ಮಹಾತ್ಮ ಗಾಂಧಿ ರೋಜಗಾರ ಯೋಜನೆಯನ್ನ ಮತ್ತೆ ವಾಪಸ್ ತರಬೇಕು ಉದ್ದೇಶದಿಂದ ಆ ಎಲ್ಲವನ್ನ ಕೂಡ ಇದನ್ನ ಮಾಡ್ತೀವಿ. ಮತ್ತು ರಾಜ್ಯ ಸರ್ಕಾರನು ಕೂಡ ಇವತ್ತು ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಾವು ಈಗಾಗಲೇ ನಾವು ಕ್ಯಾಬಿನೆಟ್ ಚರ್ಚೆ ಮಾಡಿದೀವಿ. ಅದನ್ನ ಇಲ್ಲಿ ಹೇಳಕ್ ಹೋಗುದಿಲ್ಲ. ಮುಂದೆ ನಾವು ರಾಜ್ಯ ಸರ್ಕಾರ ಯಾವಾಗ್ಲೂ ಕೂಡ, ಉದಾಹರಣೆಗೆ ಗೊತ್ತದ ಬಾಸ್ಕಿ ಅವರ, ಕಬ್ಬಿಗೆ ಬೆಲೆ ಕೊಡ್ಬೇಕಾಗಿದೆ ಯಾರು? ಕೇಂದ್ರ ಸರ್ಕಾರ. ರೇಟ್ ಫಿಕ್ಸ್ ಮಾಡೋರು ಯಾರು? ಕೇಂದ್ರ ಸರ್ಕಾರ. FRP ಬೆಂಬಲ ಕೊಟ್ಟವ್ರು ಯಾರು? ರಾಜ್ಯ ಸರ್ಕಾರ. ನಿಮ್ ಗೊಂಜಾಳಕ್ಕ ಇದು ಮಾಡೋರು ಯಾರು? ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರದ ಒಂದೇನು ಭಾರ ಇತ್ತು, ಅದನ್ನು ಭಾರವನ್ನು ರಾಜ್ಯ ಸರ್ಕಾರ ಮಾಡಿದೆ. ಕೇಂದ್ರ ಸರ್ಕಾರ ಬರೇ ನಿಮ್ಮ MP ಅವರು ಒಂದು ಪತ್ರ ಬರೆದು ಉತ್ತರ ಬರ್ತಾರ ತಗೊಂಡು ಅವ್ನು ಓದಿರುವುದು ಅಷ್ಟೇ. ರೈಟ್ ಪ್ಲೀಸ್. ಯೋಜನೆ ಸಂಪೂರ್ಣ ಡಿಜಿಟಲೀಕರಣವಾಗಿ ಹೊಸ ರೂಪ ಕೊಟ್ಟು ಸರಿಯಾದ ಮಾರ್ಗದರ್ಶನ ಆಗಲಿ ಅನ್ನೋದಕ್ಕೋಸ್ಕರ ಈ ಯೋಜನೆ ಇಷ್ಟೊತ್ತನ ಏನ್ ನಡೀತಿತ್ತು ಗೊತ್ತಾಯ್ತಮ್ಮ? ಇಷ್ಟೊತ್ತನ ಏನೇನು ಹೇಳಿದ್ರು ಯೋಜನೆದಾಗ ಏನಾಯ್ತು? ಮಹಾತ್ಮ ನಾನ್ ಕೇಳ, ಈಗ ಮಹಾತ್ಮ ಗಾಂಧಿ ರೋಜಗಾರ ಯೋಜನೆ ಏನಿತ್ತು ಹೇಳಿದೀನಿ. BB ರಾಮ್ಜಿ ಯೋಜನೆ ಏನಿದೆ ಅಂತ ನಿಮ್ಗೆ ಹೇಳಿದೀನಿ. ಬಹುಶಃ ಇಷ್ಟೆಲ್ಲ ತಿಳ್ಕೊಂಡಾಗ ನೀವೇನು ಪ್ರಶ್ನೆ ಕೇಳುವಂತ ಅವಶ್ಯಕತೆ ಬೀಳೋದಿಲ್ಲ. ನಿಮ್ಗೆ ಬಹುಶಃ ಲಿಖಿತವಾಗಿ ಬೇಕಂತ ಕಾಣ್ತದೆ, ಲಿಖಿತವಾಗಿ ಕಾಪಿ ಕೊಡ್ತೀನಿ. ನಿಮ್ಗೊಂದು ಮೊದಲೇನಿತ್ತು ಈಗ ಏನಿದೆ ಅಂತ ನಾನು ಒಂದು ನಮ್ಮ ಪಾಪ ಅವಾಗ ಕಾಪಿ ಕೊಡ್ತೀನಿ, ನೋಟೇ ಕೊಡ್ತೀನಿ. ಆಯ್ತಾ? ಅದು ಬೇಡ, ಇನ್ನೊಂದು ಡಿಟೇಲ್ ನೋಟ್ ಕೊಡ್ತೀನಿ. ಏನ್ ಸ್ವಲ್ಪ ಜಾಸ್ತಿ ಅಭ್ಯಾಸ ಮಾಡು, ಜಾಸ್ತಿ ಕೊಡ್ತೀನಿ. ರಾಮನ ಹೆಸರು ಬದನಾಮ್ ಮಾಡ್ತಾ ಇದ್ರು. ರಾಮ್ ಕಾ ನಾಮ್ ಬದನಾಮ್ ಇವ್ರು ಹೇಳಿದಾರೆ. ನಾನು ಏನ್ ಮೊನ್ನೆ ರಾಮದ ಹೆಸರಲ್ಲ, ಇವತ್ತು ಮಹಾತ್ಮ ಗಾಂಧಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।